ಇಲ್ಲಿ ರಾಣಿ ಹಾಗೆ ಅವಳ ತಂದೆ ಬಾಲ ಇಬ್ರು ಕೂಡ ಪರಸ್ಪರ ಸ್ನೇಹಿತರಾಗಿದ್ದಾರೆ. ಆದರೆ ಇಬ್ರಿಗೂ ಕೂಡ ತಂದೆ ಮಗಳು ಅನ್ನೋ ಸತ್ಯ ಗೊತ್ತಿಲ್ಲ. ಆದರೆ ಆ ಸತ್ಯ ತಿಳಿದಿರ್ತಕ್ಕಂಥ ಕಾಂಚನ ಇಲ್ಲಿ ಗೌಡ್ರನ್ನ ಭೇಟಿ ಮಾಡುವುದಕ್ಕೆ ಬಂದು ಇಲ್ಲಿ ಅಪ್ಪ ಮಗಳನ್ನ ದೂರ ಮಾಡೋ ಹುನ್ನಾರವನ್ನು ನಡೆಸ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಣಿ ಬಾಲ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾಳೆ. ರಾಣಿ ಅಂದರೆ ಕೂಡ ಬಾಲಂಗೆ ಅಷ್ಟೇ ಪ್ರೀತಿ ಇದೆ. ರಾಣಿ ತನ್ನ ತಂದೆಯನ್ನು ಹುಡ್ಕೊಡ್ತೀರಾ ಅಂತ ಹೇಳಿ ತನ್ನ ತಂದೆ ಹತ್ರನೇ ಪ್ರಶ್ನೆ ಮಾಡಿದಾಳೆ. ತಂದೆ ಕೂಡ ನಿನ್ನ ಅಪ್ಪನನ್ನು ಹುಡ್ಕೊಡ್ತೀನಿ ಅಂತ ಮಗಳಿಗೆ ಮಾತು ಕೊಟ್ಟಿದ್ದಾರೆ. ಈ ಕಡೆ ಮಗಳ ಮಾತನ್ನು ಉಳಿಸ್ಕೋಬೇಕಾಗಿದೆ ಬಾಲ. ಆದರೆ ಅವ್ರಿಗೆ ಗೊತ್ತಿಲ್ಲ ನಾನೇ ರಾಣಿ ತಂದೆ ಅಂತ ಹೇಳಿ. ಆದರೂ ಕೂಡ ಸತ್ಯ ತಿಳಿದೇ ಇರ್ತಕ್ಕಂಥ ಬಾಲ ರಾಣಿ ತಂದೆಯನ್ನು ಹುಡುಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ರಾಣಿ ಕೂಡ ತನ್ನ ತಂದೆ ಸಿಗ್ತಾರೆ ಅನ್ನೋ ಖುಷಿಯಲ್ಲಿದ್ದಾಳೆ. ಇದರ ನಡುವೆ ಜಾತ್ರಾ ಮಹೋತ್ಸವ ಇದೆ. ಆ ಒಂದು ಜಾತ್ರೆಗೆ ರಾಣಿ ಕೂಡ ಹೋಗ್ತಿದ್ದಾಳೆ. ತನ್ನ ಸೊಸೆಯನ್ನೇ ಮುಂದೆ ನಿಲ್ಲಿಸಿ ಇಲ್ಲಿ ಕಳಶವನ್ನು ಹೊತ್ತು ತರಿಸೋ ಕೆಲಸಕ್ಕೆ ಇಲ್ಲಿ ಕಾವೇರಿ ಅಣ್ಣ ಮುಂದಾಗ್ತಿದ್ದಾರೆ. ಇದರ ನಡುವೆ ಕಾಂಚನ ಬಂದದ್ದೇ ಇಲ್ಲಿ ಬಾಲವರ ಬಾಸನ್ನು ಭೇಟಿ ಮಾಡಿ ಇಲ್ಲಿ ಕಾವೇರಿಗೆ ಮಗು ಹುಟ್ಟಿದ 10 ವರ್ಷಗಳಾಗಿದೆ. 10 ವರ್ಷ ಆದ ಮೇಲೆ ಅವಳ ಮಗಳನ್ನು ತನ್ನ ಅಣ್ಣನ ಹತ್ರ ಕಳಿಸಿದಾಳೆ ಅಂತ ಹೇಳಿದಾಗ ಎಲ್ಲಿ ಯಾರು ಅವಳು ಮೊದಲು ತೋರಿಸು ಅಂತ ಹೇಳಿದಾಗ ಇಡೀ ಜಾತ್ರೆಗೆ ಬರ್ತಾರೆ ಅನ್ಸತ್ತೆ, ನಡೀರಿ ಅಂತ ಹೇಳಿದ್ದಾರೆ. ಅದೇ ಒಂದು ಜಾತ್ರೆಯ ಒಂದು ಮುಖ್ಯಸ್ಥಿಕೆಯನ್ನು ತಗೊಂಡಿರ್ತಕ್ಕಂಥ ಬಾಲ ಬಾಸ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಅವರಿಗೆ ಜೈಕಾರ ಹಾಕ್ತಾ ಇದ್ರೆ ಈ ಕಡೆ ರಾಣಿ ಕೂಡ ಕಳಸ ಹೊತ್ತು ದೇವಸ್ಥಾನಕ್ಕೆ ಬಂದಿದ್ದಾಳೆ. ಅಲ್ಲಿ ಅಪ್ಪ ಮಗಳು ಇಬ್ರು ಕೂಡ ಭೇಟಿ ಆಗ್ತಾರೆ. ಫ್ರೆಂಡನ್ನು ನೋಡಿದೆ ರಾಣಿಗೂ ಕೂಡ ಖುಷಿ ಆಗುತ್ತೆ. ರಾಣಿನ ನೋಡಿ ಬಾಲಾಗೂ ಕೂಡ ಖುಷಿ ಆಗುತ್ತೆ. ಇಬ್ರು ಕೂಡ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸ್ತಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಆದರೆ ಇತ್ತ ಕಾಂಚನ ಮಾತ್ರ ರಾಣಿ ಯಾರು ಅನ್ನೋದನ್ನ ಬಾಲ ಒಂದು ಬಾಸ್ಗೆ ತೋರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ರಾಣಿ ಕಾವೇರಿ ಮಗಳು ಅಂತ ಗೊತ್ತಾಗದ್ದೆ ಇಲ್ಲಿ ಕಾವೇರಿ ಮಗಳು ರಾಣಿ ಕಥೆಯನ್ನು ಮುಗಿಸುವುದಕ್ಕೆ ಇಲ್ಲಿ ಬಾಸ್ ಮುಂದಾಗ್ತಾರೆ. ಈ ಕಡೆ ಬಾಲನೇ ಬಾಸ್ ವಿರುದ್ಧ ತಿರುಗಿ ಬಿದ್ದು ತನ್ನ ಮಗಳು ರಾಣಿಯನ್ನ ಕಾಪಾಡ್ತಾರ. ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.